ಸರ್ ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ತುಂಬ ಚೆನ್ನಾಗಿದೆ ಸರ್. ಪೂರ್ತಿ ಪೂಜೆ ಮುಖ್ಯವಾಗಿ ಇದ್ದಾಗ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜೀಂ ಪ್ರೇಮ್ ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು 2024-25ನೇ ಸಾಲಿನ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 6 ದಿನಗಳ ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನು ಶಾಸಕ ಪ್ರದೀಪ್ ಈಶ್ವರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಶಾಸಕ ಪ್ರದೀಪ್ ಈಶ್ವರ್ ಮೊಟ್ಟೆ, ಬಾಳೆಹಣ್ಣು ವಿತರಣೆ ಮಾಡಿ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಕನ್ನಡ ಮೀಡಿಯಂ ಓದಿ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೇನೆ. ಅಪ್ಪ ಅಮ್ಮ ಇಲ್ಲದ ಹುಡುಗ ಶಾಸಕನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿ ಓದಿ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಸರಸ್ವತಿ ಇದ್ದರೆ ಹಣ ಹುಡುಕೊಂಡು ಬರುತ್ತೆ. ಹಾಗಾಗಿ ಚೆನ್ನಾಗಿ ಓದಿ ಸರ್ ಎಂ ವಿಶ್ವೇಶ್ವರಯ್ಯನವರ ರೀತಿ ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಬೇಕು. ಅದೇ ರೀತಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಜೀಂ ಪ್ರೇಮ್ ಜಿ ಫೌಂಡೇಶನ್ ಒಳ್ಳೆ ಸೌಕರ್ಯ ನೀಡುತ್ತಿದ್ದಾರೆ. ಅದನ್ನು ಚೆನ್ನಾಗಿ ಬಳಸಿಕೊಳ್ಳಿ ಎಂದರು. ಆ ಊರಲ್ಲಿ ಕರ್ನಾಟಕದ ಮೊದಲ ಬಯಾಲಜಿ ಟೆಕ್ಸ್ಟ್ ಬುಕ್ ಬರೆದಿದ್ದು ನಮ್ಮೂರವರು. ಕರ್ನಾಟಕದ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಾಕ್ಟರ್ ಮಾಡ್ತಿರೋ ಪ್ರದೀಪ್ ಈಶ್ವರು ಅದೇ ಊರವರು. ಬಹಳಷ್ಟು ಜನ ನಮ್ಮೂರಲ್ಲಿ ಟೀಚರ್ಸ್ ಇದ್ದಾರೆ. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ. ಲಾಸ್ಟ್ 1.5 ವರ್ಷದಿಂದ ಚಿಕ್ಕಬಳ್ಳಾಪುರ ಶಾಸಕನಾಗಿ ಆಯ್ಕೆ ಆದೆ. ನಾನು 1 to 10 ಪೆರೇಸಂದ್ರದ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. SSLCಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಟಾಪರು. ಚೆನ್ನಾಗಿ ಓದ್ವಿ ಕನ್ನಡ ಮೀಡಿಯಮಲ್ಲಿ ಓದೋವಾಗ. ನಂತರ PUC ಸೈನ್ಸ್ಗೆ ಓದ್ವಿ. ನಂತರ PUCಲಿದ್ದಾಗ ನನ್ನ ತಂದೆ ತಾಯಿ ತೀರ್ಕೊಂಡ್ರು. ನಂತರ ಜೀವನ ಏನು ಮಾಡಬೇಕು ಗೊತ್ತಿಲ್ಲ, ಟ್ಯೂಷನ್ ಸೆಂಟರ್ ಓಪನ್ ಮಾಡಿದೆ. ಮತ್ತು ರಾಜಕಾರಣಕ್ಕೆ ಬಂದೆ, MLA ಆದೆ. ನಾನು ಒಬ್ಬ ಸರ್ಕಾರಿ ಶಾಲೆಯ ಹುಡುಗ, ಅಪ್ಪ ಅಮ್ಮ ಇಲ್ದಾರ ಹುಡುಗ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ MLA ಆಗ್ಬೋದು ಅಂದರೆ ನೀವೆಲ್ಲ ಮನಸ್ಸು ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮಗೆ ದಾರಿ ದೀಪ ಆಗೋಕ್ಕಾಗಲ್ವ? ನಿಮ್ಮ ಅಪ್ಪ ಅಮ್ಮನ ಸಾಕು ಬೆಳೆಸೋಕ್ಕಾಗಲ್ವ? ಅದಕ್ಕೆ ಯಾವುದೇ ಕಾರಣಕ್ಕೆ ಹೆದರಬೇಡಿ, ತಲೆಗೆಡಿಸ್ಕೋಬೇಡಿ, ಚೆನ್ನಾಗಿ ಓದಬೇಕು. ನೋಡಿ, ನಾವು ಅಪ್ಪ ಅಮ್ಮ ಯಾವ ಥರ ಕೂಲಿ ಕೆಲಸ ಮಾಡಿಕೊಂಡು ಕ್ರಷರ್ಗಳಲ್ಲಿ ಕೆಲಸ ಮಾಡಿಕೊಂಡು ಬದುಕೋಕ್ಕಾಗಲ್ಲ, ಭಾಳ ಕಷ್ಟ. ಚೆನ್ನಾಗಿ ಓದಬೇಕು. ಸರಸ್ವತಿ ಇದ್ದರೆ ಲಕ್ಷ್ಮೀದೇವಿ ಒಲಿತಾಳೆ. ನನಗೆ ಸರಸ್ವತಿ ಒಲಿದ್ಲು, ಲಕ್ಷ್ಮೀದೇವಿ ಜೊತೆಯಲ್ಲಿದ್ದಾಳೆ. ಸರಸ್ವತಿ ಇದ್ದರೆ ಲಕ್ಷ್ಮೀದೇವಿ ಜೊತೆಯಲ್ಲಿ ಬರ್ತಾಳೆ. ಸರಸ್ವತಿ ಲಕ್ಷ್ಮಿ ಎರಡೂ ಇದ್ದರೆ ಅಧಿಕಾರ ಜೊತೆಯಲ್ಲಿ ಅದಷ್ಟಕ್ಕದೇ ಬರುತ್ತೆ. ಅದಕ್ಕೆ ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ದುಡಿಬೇಕು. ಕನ್ನಡ ಮೀಡಿಯಂ ನಾವು ಅಂತೆಲ್ಲ ಬೇಜಾರು ಬೀಳ್ಬೇಡಿ. ನಾನು ಪದೇ ಹೇಳ್ತಿರ್ತೀನಿ. ನೀವು ಭಾಳಷ್ಟು ಜನ ಹಳ್ಳಿ ಹುಡುಗರು ನನಗೆ ಇಂಗ್ಲೀಷ್ ಬರೆಯೋಕ್ಕೆ ಬರಲ್ಲ, ಬೇಜಾರಾಗಬೇಡಿ. ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ. ಅದಕ್ಕೆ ಇಂಗ್ಲೀಷ್ ತಪ್ಪಾಗಾದ್ರೆ ತಲೆಗೆಡಿಸ್ಕೋಬೇಡಿ. ಚೆನ್ನಾಗೆ ಕರೆಕ್ಟಾಗಿ ಕನ್ನಡ ಇದ್ದರೆ ನೀವು ಬೆಳಿತೀರ. ಮತ್ತು PUCಗೆ ಬಂದಮೇಲೂ ಅಷ್ಟೇ ಚೆನ್ನಾಗಿ ಓದಬೇಕು. PUC ಓದ್ಬಿಟ್ಟು ಇಲ್ಲ ಡಿಗ್ರಿ ಓದ್ಬಿಟ್ಟು ಯಾವುದೋ ಒಂದು ಕೆಲಸಕ್ಕೆ ಹೋಗೋಣಲ್ಲ. ದೊಡ್ಡದಾಗಿ ಯೋಚನೆ ಮಾಡಿ. ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿರೋ ಊರಲ್ಲಿ ಓದ್ತಾ ಇದ್ದೀರಾ. ಆ ವ್ಯಕ್ತಿಯಷ್ಟು ಎತ್ತರಕ್ಕೆ ಬೆಳಿಬೇಕು. ಬ್ಯಾಕ್ಗ್ರೌಂಡು, ಶಕ್ತಿ, ತಾಕತ್ತು ಯಾರಿಗೂ ಇರಲ್ಲ. ನಮಗೂ ಏನು ಬ್ಯಾಕ್ಗ್ರೌಂಡ್ ಇರಲ್ಲ. ನನ್ನ ಹೋಗಿ ನೀನು MLA ಆಗೋದಿಲ್ಲ. ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನು ಎಲ್ಲರ ಥರ ಯೋಚನೆ ಮಾಡಿದ್ರೆ ಒಂದು ಕೆಲಸ ಹುಡ್ಕೊಂಡು 15-20 ಸಾವಿರಕ್ಕೆ ಸೆಟ್ಲ್ ಆಗ್ಬೋದಾಗಿತ್ತು. ಬಂಡವಾಳ ನಮಗೆಲ್ಲ ಏನು ಹೇಳಿ, ಕನ್ನಡ ಮೀಡಿಯಂ ಹುಡುಗರಿಗೆ ಬಂಡವಾಳ ಏನು ಗೊತ್ತಾ? ಧೈರ್ಯನೇ ಬಂಡವಾಳ. ಧೈರ್ಯವಾಗಿ ನಾಳೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಕನಸು ಕಟ್ಕೊಂಡು ಚೆನ್ನಾಗಿ ಓದಿ. ದಯವಿಟ್ಟು ಯಾವುದಕ್ಕೂ ಹೆದರಬೇಡಿ. ದಿನಕ್ಕೆ 1 hour 2 hours ಮನೇಲಿ ಓದಬೇಕು. ಹೋಗಿದ ತಕ್ಷಣ ಬ್ಯಾಗ್ ಪಕ್ಕಕ್ಕೆ ಬಿಸಾಕಿ ತಟ್ಟೆ ಎತ್ಕೊಂಡು ಸ್ವಲ್ಪ ಊಟ ಮಾಡಿ ಊರೆಲ್ಲ ರೌಂಡ್ ಹಾಕಿ 8 ಗಂಟೆ ಲಾಯರ್ ಅಂತ ಪೊಂಕೋನೆ ಶೇತಾలి. సార్ మీకెట్లా తెలుసు సార్? మేము అట్లే రావడం చేస్తాను. సార్ మేము ఇట్లా చేస్తామని మీకు ఎట్లా తెలుసు సార్? అది మేము ಹೈ ಸ್ಕೂಲ್ ಅಟ್ಲೇ ಎಕ್ಸಾಮ್ ಇದ್ದಾಗ ಒಂದು 4 ದಿನ ನೀವು ಯೋಚನೆ ಮಾಡಿ. ನಾಳೆ ಎಕ್ಸಾಮ್ ಇದ್ದಾಗ ಇವತ್ತು ಓದ್ಕೊಂಡ್ಬಂದೇ ನೀವು 80-85% ತೆಗಿತಾ ಇದ್ದೀರಾ, 60% 70% ತೆಗಿತಾ ಇದ್ದೀರಾ. ಡೈಲಿ ಓದ್ಬಿಟ್ರೆ ಸ್ಟೇಟ್ ರ್ಯಾಂಕ್ ನಿಂದೆ. ನಿಮ್ಗೆ ಗೊತ್ತು, ನೀನು ಎಕ್ಸಾಮ್ ಇದ್ದಾಗ 2 ದಿನ ಮುಂಚೆನೇ ಓದೋದು ಅಲ್ವಾ? 2 ದಿನ ಮುಂಚೆ ಓದೇ ನಿನಗೆ 70% 75% ಬರ್ತಿದೆ. ಚೆನ್ನಾಗಿ ಓದ್ಬೇಕ್ರು.
ಏಯ್, ನಿನಗೆ ನಾಳೆ ಬೆಳಗ್ಗೆ ಸಂಪಾದಿಸೋ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ ಅಂದರೆ ನಾಳೆ ಯಾರೂ ಮರ್ಯಾದೆ ಕೊಡಲ್ಲ. ಇವತ್ತೇನೋ ನಿಮ್ಮ ಅಪ್ಪ ಅಮ್ಮ ಸಾಕ್ತಾ ಇದ್ದಾರೆ, ಒಳ್ಳೆ ಬಟ್ಟೆ ಕೊಡಿಸ್ತಾರೆ, ನಾಳೆ ಬೆಳಗ್ಗೆ ನಿಮ್ಮೂರಲ್ಲಿ ನಿನಗೆ ಯಾರೂ ಗೌರವ ಕೊಡಲ್ಲ ನೀನು ಓದ್ಲಿಲ್ಲ ಅಂದರೆ. ಅದಕ್ಕೆ ಚೆನ್ನಾಗಿ ಓದಿ ಒಂದು ಲೆವೆಲ್ಗೆ ಬರಬೇಕು. ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ 1500 ಕೋಟಿ ಅವ್ರು ಕೊಟ್ಟಿರೋದು ಸರ್ಕಾರಿ ಶಾಲೆಗೆ. ಅಜೀಂ ಪ್ರೇಮ್ಜಿ ಬಂದು ಅವ್ರು ಇವತ್ತು ಸಂಪಾದಿಸಿರೋ ದುಡ್ಡನ್ನ ನಾವೆಲ್ಲ ಏನು ಮಾಡ್ತೀವಿ ಹೇಳಿ? ಕೊಡಕಲ್ಕಿ, ಮಣ್ಣುಮಳ್ಕಿ, ಎತ್ಪೆಟ್ಟಲ್ಲ ಅನ್ಕೊಂತ ಬಂದ್ರು ಕದ. ನಾವು ಸಂಪಾದಿಸಿದ್ದೆಲ್ಲ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಇನ್ನು ನನ್ನ ಮಕ್ಕಳಿಗೆ ಎತ್ತಿಡೋದು ನಾವೆಲ್ಲ ಅಲ್ವಾ? ಅಜೀಂ ಪ್ರೇಮ್ಜಿ ಒಂದೇ ಚೆಕ್ 1500 ಕೋಟಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊಟ್ಟೆ ಕೊಡಿ, ವೆಜಿಟೇರಿಯನ್ ಚೆಕ್ಕಿ ಕೊಡಿ ಅಂತ 1500 ಕೋಟಿ ಒಂದೇ ಚೆಕ್ ಸೈನ್ ಹಾಕಿ ಕೊಡ್ತಾರೆ ಅಂದರೆ ಅವ್ರು ಆ ಲೆವೆಲ್ಗೆ ಹೋಗಿದ್ದಕ್ಕೆ ನೋಡಿ. ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಒಂದು ಚರಿತ್ರೆ ಇದೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್, ಇಒ ಮಂಜುನಾಥ್, ಟಿಎಚ್ಒ ಮಂಜುಳಾ, ಕಣಿವೆ ನಾರಾಯಣಪುರ ನಾರಾಯಣಸ್ವಾಮಿ, ಸುಧಾ ವೆಂಕಟೇಶ್, ಮುದ್ದೇನಹಳ್ಳಿ ಮೋಹನ್ ಹಾಗೂ ಮುದ್ದೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆಡಳಿತ ಸಿಬ್ಬಂದಿ, ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.